ನಮ್ಮ ಪಕ್ಷದ ಮುಖಂಡರು ಅಧ್ಯಕ್ಷರು ಆದಂಥ ಕಾಡೇನಹಳ್ಳಿ ನಾಗರಾಜನವರೇ, ನಮ್ಮ ಮುಳಬಾಗಿಲು ತಾಲೂಕಿನ ಶಾಸಕರು ಆದಂಥ ಸಮೃದ್ಧಿ ಮಂಜಣ್ಣವರೇ, ಕೋರ್ ಕಮಿಟಿ ಸದಸ್ಯರು ಆದಂಥ ಆನಂದ್ ರೆಡ್ಡಣ್ಣವರೇ, ವೇದಿಕೆ ಮೇಲೆ ಆಸೀನರಾಗಿದ್ದಂಥ ಎಲ್ಲ ಮುಖಂಡರೇ, ಗಣ್ಯರೇ, ವೇದಿಕೆ ಮುಂಭಾಗ ಇರತಕ್ಕಂಥ ಎಲ್ಲ ನಮ್ಮ ತಾಲೂಕಿನ ಮುಖಂಡರೇ, ಈ ದಿನ SIR ಬಗ್ಗೆ ಎಲ್ಲನೂ ವಿಸ್ತಾರವಾಗಿ ತಿಳಿಸಿದ್ದಾರೆ. SIR ಯಾವ ಥರ ಮಾಡಬೇಕು ಏನು ಅಂತೇಳ್ಬಿಟ್ಟು ಮೊನ್ನೆ ತಾನೇ ರಘುಪತ್ ರೆಡ್ಡಿ ಅವರು ಎಲ್ಲನೂ ಟ್ರೈನಿಂಗ್ ತೊಗೊಂಬಂದರು. ಅವರು ವಿಸ್ತಾರವಾಗಿ ತಿಳಿಸಿದ್ದಾರೆ. ಯಾಕೆ ಈ ಒಂದು ಚುನಾವಣೆ, ನಮ್ಮ ಲೋಕಲ್ ಚುನಾವಣೆಗಳು, ಗ್ರಾಮ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪರಿಷತ್ತು, ತಾಲೂಕು ಸಮಿತಿ ಆಗಿರ್ಬೋದು, ಎಲ್ಲ ಚುನಾವಣೆಗಳು ಒಂದರಿಂದ ಒಂದು ಬರ್ತಾ ಇದೆ. ಯಾವುದೇ ಒಬ್ಬ ನಮ್ಮ ಮನೆಯವರು ಹುಡುಗರಾಗಲಿ ಹುಡುಗಿರಾಗಲಿ ಯಾರು 18 ವರ್ಷ ತುಂಬಿರ್ತಾರೋ ಅವ್ರಿಗೆಲ್ರಿಗೂ ಮತದಾನ ಹಕ್ಕು ಕೊಡಿಸ್ಲೇಬೇಕು. ತಾವೆಲ್ಲರೂ ಈಗ ತಾನೇ ನಮ್ಮ SRI ಸದಸ್ಯರಾಗಿದ್ದೀರಾ. ನಮ್ಮ ಪಕ್ಷದ ವತಿಯಿಂದ ಎಲ್ಲರೂ ಎಲ್ಲ ಬೂತಲ್ಲೂ ಸದಸ್ಯರು, ಈಗ ಮುಳಬಾಗಿಲು ತಾಲೂಕಿನ ಎಲ್ಲ ಬೂತ್ಗಳಲ್ಲೂ ಸದಸ್ಯರಿದ್ದಾರೆ. ನಮ್ಮ ಪಕ್ಷದ ವತಿಯಿಂದ ಪ್ರತಿಯೊಬ್ಬರೂ ಯಾವುದೇ ಒಂದು ಮನೆಯಲ್ಲೂ ನಮ್ಮ ಒಂದು ಸದಸ್ಯರ ಈ BLOs ಎಲ್ಲ ಹೋದಾಗ ನಮ್ಮ ಪಕ್ಷದವರು ಏನೋ ಹೋಗಿದ್ದಾರೆ ಮಾಡ್ಕೊಂಬರ್ಲಿ ಬಿಡಿ ಅಂತ ಹೇಳ್ಬಿಟ್ಟು ಬಿಡಬಾರ್ದು. ಮತ್ತೆ ಎಲೆಕ್ಷನ್ ಟೈಮಲ್ಲಿ ನಮ್ಮ ಓಟ್ ಇಲ್ಲ ಅಂತ ಹೇಳಿದ್ರೆ ಅವ್ರು ಯಾರೂ ಸೇರ್ಸಕ್ಕೆ ಬರೋಲ್ಲ. ಆವತ್ತು ಮಾಹಿತಿ ಇಷ್ಟೇ ಕೊಟ್ಟಿರೋದು, ನಾವು ಇಷ್ಟೇ ಕೊಡೋಕ್ಕಾಗೋದು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಆವತ್ತು ಬಡ್ಕೊಂಡು ನಾವು ಎಲೆಕ್ಷನ್ ದಿನದವರೆಗೂ ನಾವು ಸರಿ ಮಾಡಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೊಡೋದು ಇಲ್ಲ, ಯಾವುದೂ ಇಲ್ಲ. ಅದರ ಕಷ್ಟ ನಾನು ಅನುಭವಿಸಿದ್ದೀನಿ. ಏನು 2 ದಿನ ಎಲೆಕ್ಷನ್ ಇದೆ ಅಂದವರೆಗೂ ಕೂಡ ನಂಗೆ ವೋಟರ್ ಲಿಸ್ಟೇ ಕೊಡಲಿಲ್ಲ. ಸರಿ ಮಾಡಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದರಲ್ಲಿ ಕೆಲವೊಂದು ಎಲ್ಲ ನಾಯಕರ ಕೈವಾಡನೂ ಇದೆ. ಆದ್ರಿಂದ ನಮ್ಮ ವೋಟರ್ ಲಿಸ್ಟೇ ಪ್ರಮುಖ. ನಾವು ಎಲೆಕ್ಷನ್ ಯಾವುದೇ ಒಂದು ಸಣ್ಣದಾಗಲಿ ದೊಡ್ಡದಾಗಲಿ ನಾವು ಗೆಲ್ಲಬೇಕಂದ್ರೆ ಎಲೆಕ್ಷನ್ನ ನಾವು ಮತದಾರರ ಪಟ್ಟಿನೇ ಅಂತಿಮ. ಈ ಒಂದು ಮತದಾನ ಪಟ್ಟಿಯಲ್ಲಿ ಬೇಸಿಕ್ ಈಗ ನಾವೆಲ್ಲರೂ ಇದರಲ್ಲಿ ಯಾವುದೇ ಒಂದು ಹೆಚ್ಚು ಕಡಿಮೆ ಇದ್ರೂ ನಾವು ಹೀಗೆ ಕೇಳ್ಬೋದು ಅಧಿಕಾರಿಗಳನ್ನ, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ, ಯಾಕೆ ಹಿಂಗೆ ಮಾಡಿಲ್ಲ ಅಂತ. ಕರಡು ಪಟ್ಟಿ ಬಿಟ್ಟಾಗೂ ಅಷ್ಟೇ, ಕರಡು ಪಟ್ಟಿ ಮತದಾರರ ಪಟ್ಟಿ ಬಿಡ್ತಾರೆ, ಆವಾಗ ಕೂಡ ನೋಡ್ಕೋಬೇಕು ನಮ್ಮ ಊರಿನ ಸದಸ್ಯರದು ಯಾರ್ದಿದೆ ಯಾರ್ದಿಲ್ಲ ಅಂತ ಹೇಳ್ಬಿಟ್ಟು. ಏನೋ ಆವತ್ತಿನ ದಿನ ಮಾಡಿಕೊಟ್ಟಿದ್ದೀವಿ ಬಿಡಿ ಇರ್ತದೆ ಅಂತ ಹೇಳ್ಬಿಟ್ಟು ನಾವು ಉದ್ದೇಶನ ಮಾಡಬಾರ್ದು. ಯಾವಾಗ ನಾವು ವೋಟರ್ ಲಿಸ್ಟಲ್ಲಿ ನಮ್ಮ ಹೆಸರುಗಳು ಇರಲ್ವೋ ಆವಾಗ ಅಲ್ಲೇ ಕೇಳ್ಬೋದು. ದಯವಿಟ್ಟು ತಾವೆಲ್ಲರೂ ಮನೆಗೂ ತೆರಳಿ ಆ ಒಂದು ಮತದಾರರ ಪಟ್ಟಿಯನ್ನು ಸರಿ ಮಾಡಿಕೊಂಡು ಈ ಒಂದು ಗ್ರಾಮ ಪಂಚಾಯತಿಗಳಾಗಿರ್ಬೋದು ಎಲ್ಲ ಚುನಾವಣೆಗಳನ್ನು ನಮ್ಮ ಅಭ್ಯರ್ಥಿಗಳು ಗೆಲ್ಲೋ ಥರ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ವಿನಂತಿ ಮಾಡ್ತಾ ಈ 4 ಮಾತುಗಳು ಮಾತಾಡಲು ಕೊಟ್ಟಂತ ತಮ್ಗೆ ಎಲ್ರಿಗೂ ಹೊಂದಿಸ್ತಾ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.